ಇನ್ನು ಸರ್ಕಾರದಿಂದ ಅನರ್ಹ ಕಾರ್ಡ್ದಾರ ಆಪರೇಷನ್ ನಡೀತಿದೆ. ಅನರ್ಹ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳೇ ಹೆಚ್ಚಾಗಿದ್ದಾರೆ ಅಂತ. ಸೊ ಸರ್ಕಾರದಿಂದ ಈ ಕಾರ್ಡ್ ಯಾರಿಗೆ ಬೇಕಾಗಿಲ್ಲ ಅಥವಾ ಅರ್ಹರಲ್ಲ ಅದೆಲ್ಲವನ್ನು ಕೂಡ ಫಿಲ್ಟರ್ ಮಾಡುವಂತ ಕೆಲಸ ಆಗ್ತಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ಒಂದು ಫಲಾನುಭವಿಗಳೇ ಹೆಚ್ಚು ಅಂತ ಲಾಭ ಪಡಿತಿರುವಂತ ಸಂಖ್ಯೆ ಹೆಚ್ಚಿದೆ. ಐಟಿ ಕಟ್ಟೋರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿವೆ. ಹೀಗಾಗಿ ರಾಜ್ಯದಲ್ಲಿ 22 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಅನ್ನೋ ಪ್ರಶ್ನೆ. ಸರ್ಕಾರಿ ದಾಖಲೆಯಲ್ಲಿ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳಿವೆ. ರಾಜ್ಯದಲ್ಲಿ ಒಟ್ಟು ಅನರ್ಹ ಪಡಿತರ ಚೀಟಿಯ ಸಂಖ್ಯೆ ಸುಮಾರು 22,62,482. ಇದು ಸರ್ಕಾರದ ದಾಖಲೆಯೇ ಬಿಚ್ಚಿಟ್ಟಿರುವಂತಹ ಮಾಹಿತಿ. ಆಹಾರ ಇಲಾಖೆಗೆ ಈ ಗವರ್ನೆನ್ಸ್ ಇಲಾಖೆಯಿಂದ ಈ ಮಾಹಿತಿ ಬಂದಿದೆ. ಸುಮಾರು 22,62,482 ಎಷ್ಟು ಬಿಪಿಎಲ್ ಕಾರ್ಡ್ಗಳು ಅನರ್ಹವಾಗಿವೆ. ಅಂದರೆ ಅವರಿಗೆ ಅರ್ಹರಲ್ಲ, ಅವರಿಗೆ ಆ ಬಿಪಿಎಲ್ ಕಾರ್ಡ್ನ ಲಾಭವನ್ನು ಅವ್ರು ಪಡೀತಿದ್ದಾರೆ ಅನ್ನೋದು ಸರ್ಕಾರದ ದಾಖಲೆ ಈಗ ಬಿಚ್ಚಿಟ್ಟಿರುವಂಥ ಮಾಹಿತಿ. ಆಹಾರ ಇಲಾಖೆಯ ಈ ಗವರ್ನೆನ್ಸ್ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಇದು. ಆಗಸ್ಟ್ ತಿಂಗಳಿನಲ್ಲೇ ಶಾಕಿಂಗ್ ಅಂಕಿಅಂಶ ನೀಡಿರುವಂಥ ಇಲಾಖೆ ಈ ಮಾಹಿತಿಯನ್ನು ಇಟ್ಕೊಂಡೇ ಈಗ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ನಿರ್ಧಾರ ಮಾಡಲಾಗಿದೆ ಅಂತ. ಸೊ ಜಿಲ್ಲಾವಾರು ಎಷ್ಟು ಅನರ್ಹ ಕಾರ್ಡ್ಗಳಿವೆ ಅದರ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಸೊ ಈ ಗವರ್ನೆನ್ಸ್ ಇಲಾಖೆಯಿಂದ ಆಹಾರ ಇಲಾಖೆಗೆ ಈ ಮಾಹಿತಿ ಬಂದಿದೆ. ನೋಡಿ, ಇಂತಿಷ್ಟು ಅನರ್ಹ ಬಿಪಿಎಲ್ ಕಾರ್ಡ್ ಇದೆ. ಸೊ ಈ ಮಾಹಿತಿ ಪಡೆದು ಜಿಲ್ಲಾ ಈ ಎಲ್ಲ ಜಂಟಿ ನಿರ್ದೇಶಕರು ಉಪನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರೆ ಆಹಾರ ಇಲಾಖೆಯ ಆಯುಕ್ತರು. ಸೊ ಆಹಾರ ಇಲಾಖೆ ಆಯುಕ್ತರ ಪತ್ರದ ಬಳಿಕ ಈ ಬಿಪಿಎಲ್ ಪರಿಷ್ಕರಣೆಯ ಕೆಲಸ ಆಗ್ತಾ ಇದೆ. ಸೊ ರಾಜ್ಯಾದ್ಯಂತ ಸದ್ಯಕ್ಕೆ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥ ವಿಚಾರ. ಆದರೆ ಸರ್ಕಾರಿ ದಾಖಲೆ ಪ್ರಕಾರ ಹೀಗೆ ವಿವರ ಇದೆ. ಇನ್ನು ಆದಾಯ ತೆರಿಗೆ ಪಾವತಿದಾರರು ಏನಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 1,20,000ಕ್ಕಿಂತ ಹೆಚ್ಚು ಆದಾಯ ಇರುವಂಥ ಬಿಪಿಎಲ್ ಕಾರ್ಡ್ ಸಂಖ್ಯೆ ಸುಮಾರು 10.5 ಲಕ್ಷ ಇದೆ. ಇವ್ರದ್ದೆಲ್ಲ 1,20,000ಕ್ಕಿಂತ ಹೆಚ್ಚಿನ ಇನ್ಕಮ್ ಇದೆ ಇಯರ್ಲಿ. ಸರ್ಕಾರಿ ನೌಕರರಾಗಿದ್ದು ಬಿಪಿಎಲ್ ಕಾರ್ಡ್ ಹೊಂದಿರೋರು ಸುಮಾರು 4,272. ಇವರೆಲ್ಲ ಗೌರ್ಮೆಂಟ್ ನೌಕರರು, ಆದರೂ ಕೂಡ ಇವರ ಬಳಿ ಬಿಪಿಎಲ್ ಕಾರ್ಡ್ ಇದೆ. ಒಟ್ಟಾರೆ ರದ್ದುಗೊಳಿಸಬೇಕಾಗಿರುವಂಥ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ 22,62,000 ಅಷ್ಟಿದೆ. ಈಗ 842. ಇದರಲ್ಲಿ ಒಂದಷ್ಟು ಮಂದಿ ಇನ್ಕಮ್ ಅವ್ರದ್ದು ಅನರ್ಹತೆಗೊಳ್ಳಲಿರುವಂಥ ಅಂತ್ಯೋದಯ ಬಿಪಿಎಲ್ ಕಾರ್ಡ್ ಸುಮಾರು 10,97,621. ಆದಾಯ ತೆರಿಗೆ ಪಾವತಿದಾರರ ಬಿಪಿಎಲ್ ಕಾರ್ಡ್ ಸಂಖ್ಯೆ ಸುಮಾರು 1,06,152.